ನಾವೆಲ್ಲ ಫಿಯರ್ಲೆಸ್ ಅಂಡ್ ಫೈರ್, ಯಾವುದೇ ಮುಜುಗರ ಇಲ್ಲ ಎಂದು ಶಾಸಕ ಟಿ ರಘುಮೂರ್ತಿ ಮಾಧ್ಯಮ ವರದಿಗಳ ವಿರುದ್ಧ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಸಕರ ವಿದೇಶ ಪ್ರವಾಸ ಕುರಿತು ಮೂಡಿಬಂದ ಸುದ್ದಿಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಹಿಂದೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ವಿದೇಶ ಪ್ರವಾಸಕ್ಕೆ ಹೋಗುವ ವಿಚಾರವನ್ನ ಅಧಿವೇಶನದ ವೇಳೆ ಮಾತನಾಡಿದ್ದೆ. ಆದರೆ ಪತ್ರಿಕೆ ಹಾಗೂ ಟಿವಿ ವಾಹಿನಿಗಳು ಇದನ್ನ ತೋರಿಸುವ ರೀತಿ ನೋಡಿದರೆ ನಮ್ಮನ್ನ ಅಪರಾಧಿಗಳಂತೆ ಬಿಂಬಿಸುವುದು ನೋವು ತಂದಿದೆ ಎಂದು ಹೇಳಿದ್ದಾರೆ. ನಾನು ಈಗಾಗಲೇ ಅಮೆರಿಕಕ್ಕೆ ತೆರಳಿ ಬಂದಿದ್ದೇನೆ. ಡಿಸೆಂಬರ್ನಲ್ಲಿ ಈ ಪ್ರವಾಸದ ಬಗ್ಗೆ ತೀರ್ಮಾನವಾಗಿತ್ತು. ಜನವರಿಯಲ್ಲಿ ತೆರಳಿ ಫೆಬ್ರವರಿಯಲ್ಲಿ ವಾಪಸ್ ಬರುವ ಯೋಜನೆ ಇತ್ತು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಿಗೆ ಹೈನುಗಾರಿಕೆ ಸೇರಿದಂತೆ ವಿವಿಧ ವಿಷಯಗಳ ಅಧ್ಯಯನಕ್ಕೆ ಹೋಗುವ ಉದ್ದೇಶ ಹೊಂದಿದ್ದೆ ಎಂದು ವಿವರಿಸಿದ್ದಾರೆ. ಈ ವಿಚಾರಕ್ಕೆ ರಾಜಕೀಯ ಬಣ್ಣ ಹಚ್ಚಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ವಿಪಕ್ಷಗಳು ತಮ್ಮ ಕೆಲಸ ಮಾಡುತ್ತಿವೆ, ಆದರೆ ಮಾಧ್ಯಮದವರು ಈ ವಿಷಯವನ್ನ ರಾಷ್ಟ್ರೀಯ ಸುದ್ದಿಯಂತೆ ತೋರಿಸಿ ಜನರಲ್ಲಿ ಸೆನ್ಸೇಷನ್ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಜನವರಿಯಲ್ಲಿ ಬಜೆಟ್ ಅಧಿವೇಶನ ಇರುವ ಹಿನ್ನೆಲೆ ಪ್ರವಾಸವನ್ನ ಮುಂದೂಡಲಾಗಿತ್ತು. ಆ ಸಮಯದಲ್ಲಿ ಬಿಡುವು ಇದ್ದು ಹೋಗುವ ಯೋಜನೆ ಇತ್ತು. ಆದರೆ ಈಗ ಕೆಲಸದ ಒತ್ತಡ ಇರುವ ಕಾರಣ ನಾನು ಹೋಗುತ್ತಿಲ್ಲ. ನಾವು ಖಾಸಗಿಯಾಗಿ ಮಾತನಾಡಿದ್ದು ಖಾಸಗಿಯಾಗಿ ಹೋಗಲು ನಿರ್ಧರಿಸಿದ್ದೆವು. ಯಾವುದೇ ಭಯ ಅಥವಾ ಮುಜುಗರ ಇಲ್ಲ ಎಂದು ಶಾಸಕ ಟಿ ರಘುಮೂರ್ತಿ ಸ್ಪಷ್ಟನೆ ನೀಡಿದ್ದಾರೆ. ಜಿಲ್ಲೆಯ ರಘುಮೂರ್ತಿ ಗೋವಿಂದಪ್ಪನವರು ನಾವೆಲ್ಲರೂ ಹೋಗಿ ಬರ್ತಕ್ಕಂಥ ಬಜೆಟಲ್ಲಿ ಹೆಚ್ಚು ಅನುದಾನವನ್ನು ಅಪರ ಭದ್ರಾಗೆ ಕೊಡಬೇಕು ಅಂತ ಮನವಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಕ್ ಬಯಸ್ತೇನೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರೆಲ್ಲ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಪಡೋಂಥ ವಿಚಾರ ಏನಿಲ್ಲ. ಹೋಗ್ತಾ ಖಾಸಗಿ ಹೋಗ್ತಾ ಇದ್ದಾರೆ. ಬೆಳಗಾಂ ಅಧಿವೇಶನ ಆಯ್ತಲ್ವಾ, ಅವಾಗ ನಾನು ಬರ್ತೀನಿ ಅಂತ ಹೇಳಿದ್ದೆ. ಅದು ಡಿಸೆಂಬರ್ಲೇ ಡಿಸೈಡ್ ಆಗಿತ್ತು. ಜನವರಿನಲ್ಲಿ ಹೋಗಿ ಫೆಬ್ರವರಿ ಹಿಂದಕ್ಕೆ ಬರಬೇಕಂತ. ಈಗ ನಾವು ನಮ್ಮ ಊರಲ್ಲಿ ಗಣಪನಕಟ್ಟೆ, ನಮ್ಮ ಊರಲ್ಲಿ ಜಾತ್ರೆ ಇದೆ 21ಕ್ಕೆ, ಮತ್ತು ಇವೆಲ್ಲ ಕಾರ್ಯಕ್ರಮಗಳಿದ್ದಾವೆ. ಅದಕ್ಕೆ ನಾನು ಹೋಗ್ಬಾರ್ದಂತ ಡಿಸೈಡ್ ಮಾಡಿದ್ದೀನಿ. ಆದರೆ ಪತ್ರಿಕೆಯರು, ನೀವು ಟಿ ವಿಯವರು ಅದೆಲ್ಲ ತೋರ್ಸೋದು ನೋಡಿದ್ರೆ ಏನು ಒಂಥರ ಅಪರಾಧ ಏನನ್ನಂಗೆ ತೋರಿಸ್ತಾ ಇದ್ದೀರಿ ನೀವು ಅಲ್ವಾ? ರಾಜಕೀಯ ಇದಾಕಿ ಆ ಥರ ನಾನು, ಯಾಕಂದರೆ ನಾವು ಹಿಂದೆ ಹೋಗಿದ್ವಿ, ಅಮೆರಿಕಾಗೆ ಹೋಗಿ ಬಂದ್ವಿ. ಅದಕ್ಕೆ ಆ ಥರ ಹೋಗೋಂಥದ್ದನ್ನು ಇವಾಗ ನೋಡಿದ್ರೆ ನೀವು ಮಾಧ್ಯಮದವರೆಲ್ಲ ತೋರಿಸ್ಬಿಟ್ರೆ ಏನಪ್ಪ ಇದನ್ನಂಗೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನಾನು ಹೋಗ್ಬೇಕಂತ ಡಿಸೆಂಬರಲ್ಲಿ ಅಂದ್ಕೊಂಡಿದ್ವಿ. ಈಗ ಮತ್ತೆ ಅದೇನು ಬಡ್ಜೆಟ್ ಸೆಷನ್ ಆಯ್ತಲ್ಲ, ಅದಕ್ಕೆ ಅದನ್ನು ಮುಂದಕ್ಕೆ ಹಾಕಿದ್ರು. ಈಗ ಮತ್ತೆ ನಮಗೆ ಖಾಸಗಿ ಕಾರ್ಯಕ್ರಮ ಇಂಥ ನೋಡಿ, ಇಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ, ಆಮೇಲೆ ನಮ್ಮ ಊರಲ್ಲೇ 21ನೇ ತಾರೀಕು 21ಕ್ಕೆ ಜಾತ್ರೆ ಇದೆ. ಇದೆಲ್ಲ ಇರೋದ್ರಿಂದ ನಾನು ಇವತ್ತು ಹೋಗ್ತಾ ಇಲ್ಲ. ಯಾವುದು ವಿಶೇಷತೆ? ಖಾಸಗಿನೇ ರೀ, ಖಾಸಗಿನೇ. ಎಲ್ಲರಿಗೆಲ್ಲ ನಾವೆಲ್ಲ ಕೂತು ಸೆಷನಲ್ಲಿ ಮಾತಾಡಬೇಕಾದ್ರೆ ಹಿಂಗೆಲ್ಲ ಯಾರ್ಯಾರು ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಿಂಗೆ ಹೋಗೋಣ ಅಂತ ಹೇಳಿದ್ರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಏನು ಹೈನುಗಾರಿಕೆ ಇರ್ಬೋದು, ಇನ್ನೊಂದು ಇರ್ಬೋದು. ಬೇರೆ ಟೈಮಲ್ಲಿ ಇವಾಗ ಅಮೆರಿಕಾಗೂ ಹೋಗಿದ್ವಿ ನಾವು 13-14 ಆ ಥರ ಅಂತ ತಿಳ್ಕೊಂಡಿದ್ವಿ. ಬಟ್ ನೀವು ಇವಾಗ ಅದಕ್ಕೆ ರಾಜಕೀಯಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ವಿಚಿತ್ರವಾಗಿ ಜನರಿಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಹೇಳಿರೋ ಕಾರಣಕ್ಕೆ ಎಲ್ಲ ವಿಪಕ್ಷಗಳು ಅವ್ರ ವಿಪಕ್ಷನ ಕೆಲಸಕ್ಕೆ ಅವ್ರು ಮಾಡ್ತಾರೆ. ಆದರೆ ಈಗಿನ ಸಂದರ್ಭ ಆ ಥರ ಅಲ್ಲ. ಇಲ್ಲೆಲ್ಲ ಹೋಗ್ತಕ್ಕಂಥವ್ರೆಲ್ಲ ಸ್ವಲ್ಪ ಫ್ರೆಂಡ್ಶಿಪ್ ಇರ್ತಕ್ಕಂಥವ್ರು ಮತ್ತು ಫ್ರೀ ಇರ್ತಕ್ಕಂಥ ಮಾತಾಡ್ಕೊಂಡು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಬಟ್ ಇದನ್ನು ನೋಡಿದ್ರೆ ನೀವೆಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಭಾಳ ವಿಜೃಂಭಿಸ್ತಾ ಇದೆ ನೀವೆಲ್ಲ. ಇಲ್ಲ, ಖಂಡಿತವಾಗಲ್ಲ. ಇದು ಹೇಳ್ತೀನಲ್ವಾ, ಇದು ಜನವರಿನಲ್ಲೇ ಫಿಕ್ಸ್ ಆಗಿತ್ತು. ಜನವರಿನಲ್ಲಿ ಬಡ್ಜೆಟ್ ಅಧಿವೇಶನ ಆಯ್ತಲ್ಲ, ಅದಕ್ಕೋಸ್ಕರ ಮುಂದಕ್ಕೆ ಹಾಕಿದ್ರು. ಇವಾಗ ಏನಾಗುತ್ತೆ, ಆ ಟೈಮಲ್ಲಿ ನಾವು ಫ್ರೀ ಇದ್ವಿ. ಈ ಟೈಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ, ಒಬ್ಬೊಬ್ರಿಗೆ ಒಂದೊಂದು ಇರ್ತದೆ. ಹಾಗಾಗಿ ನಾನೇನು ಇವತ್ತು ಯಾವಾಗ ನೋಡ್ರಿ, ನಾವೆಲ್ಲ ಫ್ರೀ ಆ್ಯಂಡ್ ಫ್ರೇಯರ್ ಇದ್ದೀವಿ. ಯಾವುದೇ ಮುಜುಗರ ಇಲ್ಲ, ಯಾವುದು ಇದಿಲ್ಲ. ಅರ್ಥ ಆಯ್ತಾ? ಈಗ ನಾವು ಖಾಸಗಿಯಾಗಿ ಮಾತಾಡ್ಕೊಂಡಿರೋದು, ನಾವು ಖಾಸಗಿಯಾಗಿ ಹೋಗೋಂಥದ್ದು. ಅರ್ಥ ಆಯ್ತಾ? ಇವತ್ತು ನಾನು ಹೋಗ್ತಾ ಇಲ್ಲ. ಥ್ಯಾಂಕ್ ಯು.